ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವಿವಾಗ ಮಾಲೂರಿಗೆ ಬಂದಿದ್ದೀವಿ. ಮಾಲೂರಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಊರಲ್ಲಿ ಮನೆಗೆಲ್ಲ ವಿಗ್ರಹಗಳೆಲ್ಲ ಕೆತ್ತಾರೆ. ಇಲ್ಲಿ ನಾವು ಇದರಲ್ಲಿ ತುಂಬ ಒಳ್ಳೆ ಸ್ಪೆಷಲಿಸ್ಟನ್ನ ಹುಡುಕಿದ್ದೀವಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಮನೆಗೆ ಒಬ್ಬೊಬ್ಬರು ಇದ್ದಾರೆ, ಒಳ್ಳೊಳ್ಳೆ ಕಲೆಗಾರರು. ಅಮ್ಮನವ್ರ ವಿಗ್ರಹ ನೋಡಿ, ಇಲ್ಲೇ ಡೀಟೇಲ್ಸ್ ಇದೆ ಅವ್ರದ್ದು. ಇದು ಕಪ್ ಕಲರ್ ಅದೇ ಹಂಗೆ ಬರುತ್ತಣ್ಣ, ಅದು ಕಲ್ಲೇ ಹೆಂಗೆ ಬರುತ್ತೆ? ಕಪ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಐತೆ ಬೇರೆ ಮಾಡ್ತಾರೆ. ಅದು ರಾಯಿ ಮೈಸೂರು ರಾಯಿ. ಓಹೋ, ಮೈಸೂರು. ಅದೇ ಅಂದ್ರೆ ಎರಡು ಹೋಗ್ಯಾರಯ್ಯ, ಗೆಟ್ಟಿರ ಇದು ಮೆತ್ತೂರಯ್ಯ. ಕಲ್ಲು ನೋಡಿ, ಟೇಸ್ಟಿಂಗ್. ಇದೇ ಕಲ್ಲು ಎಲ್ಲ ಒಂದೇ ಕಲ್ಲು, ಇದೇ ಕಲ್ಲು ಬಾಂಡೆ. ನನಗೆ ಒಂದು ಸ್ವಲ್ಪ ಯಾವ್ದನಿತ್ತು ಸರ್, ಎಂದ ಕಲ್ಲು ಅಂದ್ರೆ ನಮ್ಮ ಒಂದು ಗುಡಿಬಂಡ ಕಲ್ಲು ಇರ್ಕಿಲ್ಲ, அந்த மெது கல் அதில் பண்ணிட்டு ಆಯಿಲ್ ಪುಷ್ಟ ಸೇಮ್ ಕಲರ್. ಒಂದು ನಾವು ಅವ್ರ ಹತ್ರ ನಮಗೆ ಅಶೋಕ ಪಿಲ್ಲರ್ ಮಾಡೋಕ್ಕೆ ಒಂದು ಆರ್ಡ್ರ್ ಬಂದಿದೆ. ಆ ಕ್ಲೀನಾಗಿ ಸಿಂಹದ ಲಾಂಛನ ಎಲ್ಲ ನೀಟಾಗಿ ಬರಬೇಕು. ಹಾಗಾಗಿ ಅವ್ರ ಹತ್ರ ಒಂದು ಸಿಂಪಲ್ಲಾಗಿ ಒಂದು ಡ್ರಾಯಿಂಗ್ ಕೇಳಿದ್ದೀವಿ. ಈಗ ಕೊಡ್ತಿದ್ದಾರೆ, ಡ್ರಾಯಿಂಗ್ ಮಾಡಿಸಿ ಓಕೆ ಮಾಡ್ತೀವಿ. ரொம்ப பெருசாக வருது சார். பில்லர் எல்லாம் 2 அடி எல்லாம் ரொம்ப பெருசாக வருது வாட்டம்லாம். இப்போ இது 2 అடி ఇచ్చాను. ఎంత ఉందప్ప? 2 అడి ఉందా? 2.5 వీటికి అటు నుంచి 4 అడుగులు. 3 అడుగులు కరెక్ట్. మీరు చెప్పు, అన్న చెప్పిండే సైజు.
2.5 ఎత్తుకుంటే ఇప్పుడు ఈడంతా తగ్గల్ల తగ్గుతుంది కదా. అవునా? ఈడ ఈడ 30 ఇంచులే ఉంది. ఈడ ఈడ చిన్నగా బీడింగ్ తర ఉంటే చాలా ఇది మనకి. ఇట్లా 2 చూడు పిల్లర్ వస్తుంది అర్థం. ఇట్లా 2 ఇంచులకి ఉండదు 2 ఇంచుల్లో ಸ್ಟೆಪ್ 3 ಇಂಚಿಲ್ಲ ಉಂಟು. ಸೊ ಸ್ನೇಹಿತರೆ, ಫೈನಲಿ ಅದನ್ನು ಓಕೆ ಮಾಡಾಯಿತು. ಡ್ರಾಯಿಂಗ್ ಎಲ್ಲ ಬಿಡಿಸಿ ಕೊಟ್ಟಿದ್ದಾರೆ. ಅದು ಅಶೋಕ ಪಿಲ್ಲರ್ದು ತುಂಬ ನೀಟಾಗಿ ಇದು ಮಾಡಿದ್ದಾರೆ. ಅರ್ಜುನ್ ಅಂತೇಳಿ ಅವ್ರ ಹೆಸರು. ನೋಡಿ ಡೀಟೇಲ್ಸ್ ತೋರಿಸ್ತೇನೆ. ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅವ್ರ ಮನೆ ಹತ್ರ. ಇದೆ ಅವರ ಆಫೀಸು. ಇದೇ ದೇವಸ್ಥಾನ. ಅಲ್ಲಿ ಡ್ರಾಯಿಂಗ್ ಬಿಡಿಸ್ತಿದಾರಲ್ಲ ಇವರೇ ಅರ್ಜುನ್ ಅಂತ, ಅವರೇ ಶಿಲ್ಪಿಗಳು. அதான் அவன் சொன்னான், அதான் சொன்னான். கவர்மெண்ட்டுக்கு சென்ட்ரல் கவர்மெண்ட் அல்ல ಸ್ಕೇಲ್ ಹಿಡ್ಕೊಂಡಿದಾರಲ್ಲ ಇವರು. ரெஸ்பான்சிபிலிட்டி இருப்பாங்க. அதான் நாலு தானே கேட்டிருக்கேன், பார்க்கலான்ட்டு அதான் யோசனை. మాకు ఎట్లా అంటే ఒక 18కి ఆ కంబ వేస్తాం కదా, ఆ కంబ ఎట్లా వేస్తామో ఇది 2 ఇంచులు కనిపిస్తే